ಕರೆದಿದ್ದೀನಿ ಅಂದರೆ ನಿಮ್ಮನ್ನು ನೋಡಿದ್ರೇ ತುಂಬ ಇಂಟೆಲಿಜೆಂಟ್, ನಮ್ಮ ಉಪ್ಪಿ ಹೇಳ್ತಾರಲ್ಲ ಬುದ್ಧಿವಂತರು ಅಂತ, ಆ ಥರ ಕಳೆ ಇದೆ. ಸೊ ಒಂದು ಪ್ರಶ್ನೆ ನನ್ನನ್ನು ಕಾಡ್ತಾ ಇದೆ ರಮೇಶ್. ಏನು ಅಂತ ಕೇಳಿ ರಮೇಶ್. ಹೇಳಿ ಏನು. 10 ವರ್ಷಗಳ ಹಿಂದೆ ನಾನು 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 ಅಂತ ಉಪೇಂದ್ರ ಹೇಳಿದ್ರು. ಇವಾಗ ಸಡನ್ ಆಗಿ ನೀನು 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 ಅಂತ ಇದಾರಲ್ಲ, ಈ ನಾನು ನೀನು ಏನ್ ಕನೆಕ್ಷನ್? ನಾನು ನೀನು ಅಂದ್ರೆ ನಿಮ್ ಪ್ರಕಾರ ಏನು? ಏನು ಬಹಳ ಆಳ್ವಾದ ಪ್ರಶ್ನೆ ಕೇಳ್ತಾ ಇದ್ದೀರಾ. ನಮ್ಮ ಶಂಕರಾಚಾರ್ಯ ಮಧ್ವಾಚಾರ್ಯ ಅವರೆಲ್ಲ ಹುಡುಕದಂಥ ಪ್ರಶ್ನೆ ಇದು. ನಾನು ಅಂದ್ರೆ ಏನು, ನೀನು ಅಂದ್ರೆ ಏನು, ಜೀವನ ಅಂದ್ರೆ ಏನು? ನನ್ನ ಕೇಳಿದ್ರೆ ನಾನೇನು ಹೇಳಿ, ನನ್ಗೆ ಅನ್ಸಿದ್ದೆಲ್ಲ ನೀವು ನಿಮಗನ್ಸಿದ್ ಹೇಳಿ. ಈ ಗ್ಯಾಪ್ ಅಲ್ಲಿ ನಾನು ಸ್ವಲ್ಪ ಬೈಕ್ ಜಿಪ್ ಹಾಕೊಂಡ್ಬಿಡ್ತೀನಿ. ಬಿಕಾಸ್ ಅಯ್ಯೋ ಥ್ಯಾಂಕ್ ಯು, ಅದೆಲ್ಲ ಮಾಡ್ತಿದ್ರೆ ಖಂಡಿತ ಹೇಳ್ತೀನಿ. ಓಕೆ, ಉಪ್ಪಿ ಐ ಥಿಂಕ್ ಇಟ್ಸ್ ಉಪ್ಪಿ ತಗೊಂಡಿರುತ್ತೆ ಈ ಮ್ಯಾಟ್ರು. ನಾನಿಂದ ನೀನಿಗೆ ಶಿಫ್ಟ್ ಆಗೋದು ಐ ಥಿಂಕ್ ಇಟ್ಸ್ ಅಮೇಝಿಂಗ್. ಯಾಕಂದ್ರೆ ಈ ನಾನೇ ಗ್ರೇಟು, ನಾನೇ ಬೆಸ್ಟು, ನಾನೇ ಶ್ರೇಷ್ಠ, ಅದೆಲ್ಲ ಒಂದು ಸ್ವಲ್ಪ ನೀವು ಸ್ವಲ್ಪ ಈ ಬಿಗ್ ಪಿಕ್ಚರ್ನ ನೋಡಿದ್ರೆ ಅದೊಂಥರ ಸಣ್ಣತನ ಅಂತ ಅನ್ಸುತ್ತೆ ನನಗೆ. ಯಾಕಂದರೆ ನಮ್ಮ ಈ ಗಾಡಿ ಸುಖೋದು ಒಂದು ಕಾನ್ಸೆಪ್ಟ್ ಇದೆ. ಈ ಒಂದು ದುಂಬಿ ಇದೆ, ಒಂದು ದುಂಬಿ ಇದೆ. ಆ ದುಂಬಿ ಕೂಡ ಅನ್ಸುತ್ತೆ ನಾನು ಅಂತದ್ದು ಅಹಂ. ಆ ದುಂಬಿಗೆ ನೋಡಿ ರೆಕ್ಕೆ, 2 ರೆಕ್ಕೆ ಇದೆ, ನಾನು ಹಾರಬಲ್ಲೆ, 4 ಕಾಲಿದೆ, ಹೂವಿಂದ ಹೂವು ಮಕರಂದೆಲ್ಲ ತಗೊಳ್ತೀನಿ ನಾನು ಅಂತ. ಅದು ಜಂಬ ಆ ದುಂಬಿಗೆ, ನಾನು ಅನ್ನೋ ಅಹಮ್ಮು. ಆದರೆ ಆ ದುಂಬಿ ಬಂದು ಒಂದು ಎಲೆ ಮೇಲೆ ಕೂತಿರುತ್ತೆ. ಆ ಎಲೆ ನೋಡುತ್ತೆ, ಏಯ್ ನನ್ನ ಮೇಲೆ ಕೂತಿದ್ದೆ ಕಣ ನೀನು, ನನ್ನ ನೋಡ, ನನ್ನ ಚರ್ಮ ನೋಡು ಹೆಂಗೆ ಹೊಳಿತಾ ಅದು ನೋಡು, ಹಸ್ರು ಅಂದ್ರೆ ಹಸ್ರು ಇದು, ನೀನು ಹೂವಿಂದ ಹೂಗೆ ಹಾರಬೇಕು. ಆದರೆ ನಾನಂಗಲ್ಲ, ನನ್ನ ನೋಡೋ ಒಂದು ಬಿಲ್ಟ್ ಇನ್ ಕಿಚನ್ ಇದೆ, ಫೋಟೋ ಸಿಂಥಸಿಸ್ ಮಾಡ್ತೀನಿ, ನಾನೇ ಊಟ ತಯಾರಿಸ್ಕೊಳ್ತೀನಿ, ನಾನು ಎಲೆ ಎಲೆ ಅಂತ ಅದಕ್ಕೊಂದು ತಗೊಂಡಿರುತ್ತಂತೆ. ಆದರೆ ಎಲೆ ಗೊತ್ತಿಲ್ಲ, ಎಲೆ ಮೇಲೆ ಇನ್ನೊಂದು ಎಲೆ ಇದೆ, ಅದರ ಮೇಲೆ ಇನ್ನೊಂದು ಎಲೆ ಇದೆ, ಅದರ ಮೇಲೆ ಇನ್ನೊಂದು ಎಲೆ ಇದೆ, ಆಮೇಲೆ ಇನ್ನೊಂದು ಎಲೆ, ಒಂದು ದೊಡ್ಡ ಮರ ಇದೆ. ಆ ಮರ ಕೆಳಗೆ ನೋಡುತ್ತಂತೆ, ಜುಜುಬಿ ನಾನು ಮರ ಕಣ, ಬರೀ ಎಲೆ ಅಲ್ಲ, ಇಲ್ಲಿ ಹಣ್ಣಿದೆ, ಹೂವು ಇದೆ, ಗುಬ್ಬಚ್ಚಿನ ಗೂಡುಗಳಿದೆ, ನಾನು ಮರ ಅಂತ. ಆದರೆ ಮರಕ್ಕೆ ಗೊತ್ತಿಲ್ಲ, ಮರ ಪಕ್ಕ ಇನ್ನೊಂದು ಮರ ಇದೆ, ಅದರ ಪಕ್ಕ ಇನ್ನೊಂದು ಮರ, ಈ ಕಡೆ ಒಂದು ಮರ, ಆ ಕಡೆ ಮರ, ಒಂದು ದೊಡ್ಡ ಅರಣ್ಯ ಇದೆ ರೀ. ಅರಣ್ಯ ಒಂದು ಅಹಂ, ನಾನು ಅರಣ್ಯ. ಮರಗಳು ಮಾತ್ರ ಇಲ್ಲ, ಇಲ್ಲಿ ಸಿಂಹ ಇದೆ, ಹುಲಿ ಇದೆ, ಕರಡಿ ಇದೆ, ನವಿಲಿದೆ, ಗುಬ್ಬಚ್ಚಿ ಇದೆ, ಪಾರಿವಾಳ ಇದೆ, ಹಾವಿದೆ, ಅದಿದೆ ಇದಿದೆ ಅಂತ ಅರಣ್ಯ. ಒಂದೇ ಅರಣ್ಯ ಅನ್ರಿ. ಇಲ್ಲಿ ಬಂಡೀಪುರ ಅಂದ್ರೆ ಅಲ್ಲಿ ನಾಗರಹೊಳೆ ಅಂದ್ರೆ ಅಲ್ಲಿ ಗಿರ್ ಫಾರೆಸ್ಟು, ಅಲ್ಲಿ ಅಮೆಝಾನ್ ಫಾರೆಸ್ಟಿಂದ ಫಾರೆಸ್ಟ್ ದಾಟ್ಕೊಂಡು ಹೋದ್ರೆ ಅಲ್ಲಿ ತುಮಕಿ ಅಲ್ಲೊಂದು ನದಿ ಇರುತ್ತೆ ರೀ. ನದಿ ಒಳಗೆ ಹೋದ್ರೆ ಅಲ್ಲಿ ಮೀನುಗಳು, ತಿಮಿಂಗ್ಲ, ಅದೇನೋ ಒಂದು ಶಾರ್ಕ್ ಅಂತೆ. ಒಂದು ನದಿ ಸಾಲದು ಅಂತ ನದಿ ಆದ್ಮೇಲೆ ನದಿಗಳನ್ನ ದಾಟ್ಕೊಂಡು ಹೋದ್ರೆ ಪರ್ವತ ರಾಶಿಗಳು, ಅದನ್ನ ದಾಟಿ ಅದೇನೋ ಒಂದು ಏನದು ಮರುಭೂಮಿ, ಅಲ್ಲೊಂದು ಒಂಟೆ ಅಂತೆ. ರಾಜ್ಯದಿಂದ ಶುರುವಾಗಿ ರಾಷ್ಟ್ರ ಆಗಿ ಅಲ್ಲಿಂದ ಖಂಡಾಗಿ 7 ಸಮುದ್ರಗಳು ದಾಟಿ ಒಂದು ಭೂಮಿ ಮಂಡಲ ಅಂತ ಆಗುತ್ತೆ. ಆ ಭೂಮಿ ಮಂಡಲ ಸೈಜ್ ಕಂಪೇರ್ ಮಾಡಿದ್ರೆ ನಾನು ಯಾರ್ರೀ? ಆ ಭೂಮಿ ಮಂಡಲ ಒಟ್ಟಿಗೆ ಇದೆ. ಆ ಭೂಮಿ ಮಂಡಲ ಪಕ್ಕದಲ್ಲಿ ರೈಟ್ ಸೈಡ್ ಮಾರ್ಸ್ ಅಂತೆ, ಈ ಕಡೆ ಮರ್ಕ್ಯುರಿ ಅಂತೆ, ಆ ಕಡೆ ಸ್ಯಾಟರ್ನ್ ಅಂತೆ, ಈ ಕಡೆ ನೆಪ್ಟ್ಯೂನ್ ಅಂತೆ, ಆ ಕಡೆ ಪ್ಲೂಟೋ ಅಂತೆ. ಈ ಗ್ರಹಗಳು ಸಾಲದು ಅಂತ ಪ್ರತಿಯೊಂದು ಗ್ರಹಕ್ಕೂ ಒಂದು ಸೂರ್ಯ, 1000 ಸೂರ್ಯಗಳು, ಆ ನಕ್ಷತ್ರಗಳು, ಇದೆಲ್ಲ ಸೇರಿ ಒಂದು ನಕ್ಷತ್ರ ಮಂಡಲ, ಇದು ಸೇರಿ ಒಂದು ಬ್ರಹ್ಮಾಂಡ ಅಂತ ಯೂನಿವರ್ಸ್ ಅಂತೆ. ಈ ತರ 1000 ಯೂನಿವರ್ಸ್ಗಳಿದೆಯಂತೆ. ಇವು ಯೂನಿವರ್ಸ್ನ ಸೈಜ್ ನೋಡ್ಬಿಟ್ಟು ನಾನು ನಂದು ನನ್ನ ಕತೆ ಕದ್ಬಿಟ್ಟ ಅವನು. ವಾಟ್ ಇಸ್ ದಿಸ್? ಜಸ್ಟ್ ಲುಕ್ ಅಟ್ ದ ಪಿಕ್ಚರ್ ರೀ. ಎಲ್ಲಿದೆ ರೀ ಬ್ರಹ್ಮಾಂಡ? ಇದ್ರಲ್ಲಿ ನಾನು ಯಾರು, ಇದ್ರಲ್ಲಿ ನಾನು ನೀನು ಕಿತ್ತಾಟಗಳೇನು? ಈ ನಾನು ಯಾಕೆ ಶುರು ಆಗುತ್ತೆ ಅಂದ್ರೆ, ಓಶೋ ಒಂದು ಅದ್ಭುತವಾದ ವಿಷಯ ಹೇಳಿದ್ರು. ಒಂದು ಮಗು ಹುಟ್ಟುತ್ತೆ ರೀ, ಮಗು ಹುಟ್ಟಿದ ಪಾಪ ನಾನು ಪ್ರಜ್ಞೆನೇ ಇಲ್ಲ ರೀ, ಅದು ಬಾಡು ಮಲಗಿದೆ, ನೋಡುತ್ತೆ ಅಮ್ಮ ನಗ್ತಾ ಇದ್ದಾರೆ, ಪಕ್ಕದಲ್ಲಿ ಅಪ್ಪ ಮುದ್ದಾಡ್ತಾ ಇದ್ದಾರೆ, ಅಜ್ಜಿ ಬಂದು ತಾತ ಬಂದರು, ಬರೀ ಹೊರಗಿನ ಪ್ರಪಂಚ, ನಾನು ಅನ್ನೋ ಒಂದು ಫೀಲಿಂಗೇ ಇಲ್ಲ. ಒಬ್ಬರು ಬರ್ತಾರೆ, ಈ ಮಗು ಎಷ್ಟು ಚೆನ್ನಾಗಿದೆ ಕಣೋ ಮೂಗು ಅಂತ, ಅಲ್ಲಿ ಶುರು ಆಗುತ್ತೆ. ಓಹೋ ನನ್ನ ಮೂಗು ಚೆನ್ನಾಗಿದೆ, ನನಗೆ ಏನು ಗೊತ್ತಾಗುತ್ತೆ. ಇನ್ನೊಬ್ರು ಯಾರೋ ಬರ್ತಾರೆ, ಹೇ ಮಗು ನಗು ಎಷ್ಟು ಚೆನ್ನಾಗಿದೆಯಲ್ಲ ಅಂತ, ಓಹೋ ನನ್ನ ನಗು ಚೆನ್ನಾಗಿದೆ ಅಂತ ಮಗು ಗೊತ್ತಾಗುತ್ತೆ. ಈ ಥರ ಅವ್ರು ಹೇಳಿದ್ದು, ಇವ್ರು ಹೇಳಿದ್ದು, ಟೀಚರ್ ಏನೋ ಹೇಳಿದ್ರು, ಪಕ್ಕದಲ್ಲಿ ಬೆಂಚಲ್ಲಿ ಕೂತು ಹುಡುಗಿ ಏನೋ ಹೇಳಿದ್ಲು, ಇದೆಲ್ಲ ಸೇರಿ ನಾನು ಇದು ಅಂತ ಅನಿಸ್ಬಿಡ್ತಾರೆ ಮಗುಗೆ. ಈ ಒಳ್ಳೇದು ಮಾತ್ರ ಅಲ್ಲ, ಕೆಟ್ಟದ್ದು ಯಾರೋ ಒಬ್ರು ನೋವು ಮಾಡ್ತಾರೆ, ಯಾರೋ ನೋಯಿಸ್ತಾರೆ, ಯಾರೋ ಹಿಂಡ್ತಾರೆ, ಯಾರೋ ಗಾಯ ಮಾಡ್ತಾರೆ, ಅವ್ರಿಗೆ ನಾನು ತೋರಿಸ್ತೀನಿ ನೋಡ ನಾನು ಯಾರು ಅಂತ ಒಂದು ನಾನು ಹುಟ್ಟುತ್ತೆ. ಈ ಒಳ್ಳೆ ನಾನು ಒಂದು ಕಡೆ, ಈ ಕೆಟ್ಟ ನಾನು ಒಂದು ಕಡೆ, ಎರಡು ಸೇರಿ ನಾನು ಅಂತ ನಾವೇ ಅನ್ಕೊಂಡ್ಬಿಡ್ತೀವಿ. ಬಟ್ ಯಾವ್ದ್ರಿ ನಾನು? ಇವ್ರು ಹೇಳಿದ್ದ ಅಭಿಪ್ರಾಯ, ಅವ್ರು ಹೇಳಿದ್ದ ಅಭಿಪ್ರಾಯ, ನಾನು ಪೇಪರಲ್ಲಿ ಓದಿದ್ದು, ಟಿವಿಯಲ್ಲಿ ನನ್ನ ಬಗ್ಗೆ ಬರ್ದಿದ್ದು, ಇದೆಲ್ಲ ಟಿವಿಯಲ್ಲಿ ನನ್ನ ಬಗ್ಗೆ ಬಂದಿದ್ದು, ಇದೆಲ್ಲ ನಾನು ಅಂತ ನಾನೇ ಅನ್ಕೊಂಡ್ಬಿಡ್ತೀನಿ. ಬಟ್ ನಿಜವಾದ ನಾನು ಯಾರು ಅಂತ ನನಗೆ ಗೊತ್ತಾಗೋದೇ ಇಲ್ಲ. ಅದು ನೀವು ಹುಡುಕ್ತಾ ಹೋದರೆ ಒಂದು ಜ್ಞಾನಿ ಆಗ್ತೀವಿ ಅಥವಾ ಹುಚ್ಚಾತ್ವ ಸೇರ್ಕೊಳ್ತೀವಿ, ಮೋಸ್ಟ್ಲಿ ಸೆಕೆಂಡ್ ಆಗ್ತೀವಿ. ಎಷ್ಟು ಕನ್ಫ್ಯೂಷನ್ ನೋಡಿ ನಾನು ಅಲ್ಲಿ. ಬಟ್ ನೀನು
ಕನ್ಫ್ಯೂಷನ್ ಎಲ್ಲ ಗುರುವೆ. ನೋಡಿ ನೀನು ಇದು ನೋಡಿ, ಇವ್ರು ಫೋಟೋಗ್ರಾಫರು, ಅವ್ರ ಕೈಯಲ್ಲಿ ಕ್ಯಾಮ್ರಾ ಇದೆ, ಸ್ಪಷ್ಟ ಗೊತ್ತಾಯ್ತು ನೀನು. ಆ ಹುಡುಗಿ ಚಂದವಾಗಿದ್ದಾಳೆ, ನೀನು. ಪ್ರೋಗ್ರಾಮ್ ಮುಗಿದ್ಮೇಲೆ ಫೋನ್ ನಂಬರ್ ತಗೋಬೇಕು, ಆಯ್ತು. ಸೊ ನೀನು ಅನ್ನೋದ್ರಲ್ಲಿ ಕನ್ಫ್ಯೂಷನ್ ಇಲ್ಲ. ಸೃಷ್ಟಿಯಲ್ಲಿ ಅದಕ್ಕೇನೆ ಕಣ್ಣುಗಳನ್ನ ಈ ಕಡೆ ಕೊಟ್ಟಿದ್ದಾನೆ. ಅಲ್ಲಿ ನೋಡಿ ಎದುರುಗಡೆ ಒಬ್ಬ ಇದ್ದಾನೆ ಕಣ, ಅವನ ಆಸೆ ಏನು ಅಂತ ಕೇಳಲ್ಲ, ಅವನ ಕನಸು ಏನು ಅಂತ ಕೇಳೋ, ಅದಕ್ಕೆ ಈ ಕಡೆ ಇರೋದು. ನಾನು ಮುಖ್ಯವಾಗಿದ್ರೆ ಕಣ್ಣು ಈ ಕಡೆ ಇದ್ದಿರೋದು. ನೋಡಯ್ಯ ಒಳಗೆ, ನಿನ್ ಕಿಡ್ನಿ ನೋಡ್ಕೊಳಯ್ಯ, ನಿನ್ ಪ್ಯಾನ್ಕ್ರಿಯಾಸ್ ನೋಡ್ಕೊಳಯ್ಯ ಅಂತ. ಕಣ್ಣು ಯಾವಾಗ ಈ ಕಡೆ ಇದೆಯೋ, ಕಿವಿ ಯಾವಾಗ ಈ ಕಡೆ ಇದೆಯೋ, ನಿಮ್ಮ ಇಂದ್ರಿಯಗಳೆಲ್ಲ ಹೊರಗಡೆ ಪ್ರಪಂಚಕ್ಕೆ ಇರ್ಬೇಕಾರೆ ನೀನು ಮುಖ್ಯ ರೀ, ನಾನು ಅಲ್ಲ. ಅದನ್ನ ಅರ್ಥ ಮಾಡ್ಕೊಳಕ್ಕೆ ವರ್ಷಗಳಾಗುತ್ತೆ. ಅದು ಯಾರೋ ಒಬ್ರಿಗೆ ಅರ್ಥ ಆಗ್ಬಿಟ್ರೆ ಅದು ಅದ್ಭುತ ಅನ್ಸುತ್ತೆ ನನಗೆ. ಆ ಥರ ಒಂದು ಪ್ರಯಾಣದಲ್ಲಿ ಉಪ್ಪಿ ಹೊರಟಿದ್ದಾರೆ ಅನ್ಸುತ್ತೆ. ಹಾಗಾಗಿ ಅವ್ರು ಈ ಕಾರ್ಯಕ್ರಮ ನೋಡಿದ್ರೆ ಅದೇ ಅನಿಸ್ತಾ ಇದೆ, ಯಾವಾಗ ಈ ಡ್ಯಾನ್ಸ್ ಎಲ್ಲ ಅಲ್ಲಿ ಶುರು ಆಯ್ತು, ನೀನು ಮುಖ್ಯ, ಆಡಿಯನ್ಸ್ ಮುಖ್ಯ, ಅದು ಮುಖ್ಯ ಅಂತ ಇಂಡೈರೆಕ್ಟ್ ಆಗಿ ಹೇಳ್ತಿದ್ದಾರೆ ಉಪ್ಪಿ ಅನ್ಸುತ್ತೆ. ಹಾಗಾಗಿ ನಾನು ಇಂದ ಕೆಳಗಿಳಿದು ನೀನು ಹೋಗ್ತೀನಿ, ನೀವು ಮುಖ್ಯ, ನೀವು ಮುಖ್ಯ, ನೀವು. ಹಾಯ್ ಗಾಯ್ಸ್, ನಾನು ನಿಮ್ಮ ರಾಗಿಣಿ ದ್ವಿವೇದಿ. ನೀವು ನೋಡ್ತಾ ಇದ್ದೀರಾ ಸ್ಯಾಂಡಲ್ವುಡ್ ಸೆಂಟ್ರಲ್, an exclusive YouTube channel. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ for all the latest news, songs and amazing stuff.